ನಾವು ತಮಗೆಲ್ಲ ಕೊಡ್ತಾ ಇದ್ದೀವಿ ಸರ್. ಅವೆಲ್ಲ ಏನು ಹೇಳ್ತಾ ಇದ್ದೀವಿ ಎಲ್ಲ ನಿಮಗೆ ಪ್ರೂಫ್ ಸಮೇತ ಹೇಳ್ತಾ ಇದ್ದೀವಿ ಸರ್. ಇಲ್ಲಿ 991 ಕೋಟಿ KKR ಮ್ಯಾಕ್ರೋ ಅಂತ ಇದರೊಳಗೆ ಬಿಡುಗಡೆ ಆಗಿದೆ ಸರ್. ಅದು ಮತ್ತೆ ಈ ದುಡ್ಡು ಎದಕ್ಕೆ ಬಳಸಿದ್ದಾರೆ ಗೊತ್ತಿಲ್ಲ. ಮತ್ತೆ ಈಗ ಥಿಂಗ್ಸ್ 1 ಕೋಟಿ ಖರ್ಚು ಮಾಡಿ ಮತ್ತೆ ಇನ್ನೊಂದು ಖರ್ಚು ಮಾಡಿ ಇನ್ನೂ ಮತ್ತೆ ಮಾಡಕೊಟ್ಟಿದ್ದಾರೆ. ಆದ್ರೆ ನಾವು ಇದಕ್ಕೆ ಖಂಡಿಸ್ತಾ ಇದ್ದೀವಿ ಸರ್. ಚೇಂಬರ್ ಆಫ್ ಕಾಮರ್ಸ್ ಅಲ್ಲಿ ಪಾರ್ಕಿಂಗ್ಗೆ ಏನು ಮೀಸಲಾಗಿದ್ರೆ ಪಾರ್ಕಿಂಗೇ ಆಗಬೇಕು, ಇಲ್ಲಿದ್ರೆ ಇನ್ನಿಷ್ಟು ಸಮಸ್ಯೆ ಶುರು ಆಗುತ್ತೆ ಸರ್ ಅಲ್ಲಿ. ಮತ್ತೆ ಅದಲ್ಲದೆ ನೀವು ಒಂದು ಬಾರಿ ಆ ಒಂದು ಪ್ಲೇಸ್ ಇಂದ ಅವ್ರಿಗೆ ಅಲಾಟ್ ಮಾಡಿದ್ರೆ ಅವರು ಮತ್ತೆ ಬಿಡುವ ಭರವಸೆ ಕೂಡ ಇರೋದಿಲ್ಲ. ಸೊ ಅದ್ರ ಸಲುವಾಗಿ ಸರ್ಕಾರ ದಯವಿಟ್ಟು ಏನು PWD ಹಾಗೂ ಕಾರ್ಪೊರೇಷನ್ ಮಧ್ಯಸ್ಥಿಕೆ ಅದರಲ್ಲಿ ಇಬ್ರು ಕಲ್ಕೊಂಡು ಯಾವ ನಿಟ್ಟಿನಲ್ಲಿ ಕೆಲಸ ಆಗಬೇಕು ಮಾಡಬೇಕು. ಪಾರ್ಕಿಂಗ್ ಕಾಂಪ್ಲೆಕ್ಸ್ ಮತ್ತೆ ಸೂಪರ್ ಮಾರ್ಕೆಟ್ ಖಾಲಿ ಉಳಿದಿರುವ ನಿವೇಶನಗಳಿರುವ ಸರ್ ಹರಾಜ್ ಮೂಲಕ ಮಾರಾಟ ಮಾಡಬೇಕು ಸರ್. ಉಳಿದಂತ ನಿವೇಶನಗಳೆಲ್ಲ ಈ ಮೊದಲು ನಿವೇಶನ ಅಲಾಟ್ ಆಗಿದ್ದು ನೋಡಿ 262ರಿಂದ 268 ಈ ನಂಬರ್ ಸೇರಿಸಿದ ನಮ್ಮ 6 ಜನರಿಗೆ ಅಲಾಟ್ ಆಗಿದ್ದು ಅವ್ರಿಗೆ ಕರೆಕ್ಟ್ ಗುರುತಿಸಿ ಅವರಿಗೆ ಕೊಡ್ತಾ ಇಲ್ಲ ಸರ್. ಒಂದ್ಸರಿ ಇಲ್ಲಿ ಈ ಪಾರ್ಕಿಂಗ್ ಕಡೆ ಅಂತ ಸರ್ ಇದು ಎಲ್ಲಂದ್ರೆ ಇದು ಇಂದಿರಾ ಕ್ಯಾಂಟೀನ್ ಕಡೆ ತೋರಿಸ್ತಾರೆ, ಒಂದ್ ಕಡೆ ಅಲ್ಲಿ ಕಿಲಾ ಕಡೆ ತೋರಿಸ್ತಾರೆ. ಹೀಗಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ ಸರ್ ಎಲ್ಲ ನಮ್ಮ ವ್ಯಾಪಾರಿಗಳಿಗೆ. ಸೂಪರ್ ಮಾರ್ಕೆಟ್ ಸಮಿತಿಯ ಹಲವಾರು ಸಭೆಗಳು DC ಅವರು ಸುಮಾರು 2021 ಕರಿತಾ ಇದ್ದಾರೆ ಸರ್. ಬಟ್ ಯಾವುದೇ ಒಂದು ನಂಗೆ ಪ್ರೊಸೀಡಿಂಗ್ಸ್ ಕೂಡ ಬರ್ತಾ ಇಲ್ಲ ಸರ್. ಯಾರು ಮೀಟಿಂಗ್ ಮಾಡ್ತಾರೆ ಪ್ರೊಸೀಡಿಂಗ್ಸ್ ಕೂಡ ನಮ್ಗೆ ಕೊಡ್ತಾ ಇಲ್ಲ. ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಕೆಲವೊಂದು ಮೀಟಿಂಗ್ಗಳಿಗೆ ನಮಗೂ ಕೂಡ ಕರೀತಾನೂ ಇಲ್ಲ. ನಾವೀಗ ಲಾಸ್ಟ್ 1.5 ವರ್ಷದಿಂದ ಈಗ ನಾವು ಸೂಪರ್ ಮಾರ್ಕೆಟ್ ಕಮಿಟಿ ಮೀಟಿಂಗ್ ಕರೆದಂತಂದ್ರೆ ಯಾವುದೇ ರೀತಿಯ ಮೀಟಿಂಗ್ಸ್ ಕೂಡ ಕರೆದಿಲ್ಲ. ಕಳೆದ 1 ವರ್ಷ KKC ಕಲಬುರಗಿ ಸೂಪರ್ ಮಾರ್ಕೆಟ್ ಸಮಿತಿ ಸಭೆ ನಡೆಸಲು ಮಾಡಿದ ಮನವಿ ಸ್ಪಂದಿಸದೆ ಸಭೆ ನಡೆಸಿರುವುದಿಲ್ಲ. ಸಿಟಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರೋದಲ್ಲ ಸರ್, ಈಗ ಕೆಲವೊಂದು ಎನ್ಕ್ರೋಚ್ಮೆಂಟ್ಸ್ ಆಗಿದೆ ಸರ್. ನಾನು PWD ಹಿಂದಿನ ಒಂದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವ್ರಿಗೆ ಮಾತಾಡಿದಾಗ ಅವ್ರು ಹೇಳಿದ್ರು, ನಾವು ಕೇಳಿದಾಗ ಕೋರ್ಟ್ ನಲ್ಲಿ ಇದೆಯಲ್ಲ ಅಂತ ಹೇಳಿದ್ರೆ ಇಲ್ಲ ಸರ್, ಕೋರ್ಟಿನೆಲ್ಲ ಕ್ಲಿಯರ್ ಆಗಿದೆ, ಅದು PWDಗೆ ಕಡೆಗೆ ಆಗಿದೆ. ಆದ್ರೆ ಅದು ಖಾಲಿ ಮಾಡಿಸ್ಬೇಕಲ್ಲಿ ಜಾಗ ನಮ್ಗೆ ಯಾರ್ದು ಸಪೋರ್ಟ್ ಇಲ್ಲ. ಇವತ್ತು ದಿವಸ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇನ್ನು ಈ ಸರ್ಕಾರದಿಂದ ನಮ್ಗೆ ಸಪೋರ್ಟ್ ಸಿಕ್ಕರೆ ನಾವು ಖಾಲಿ ಮಾಡಿಸ್ಬೋದು. ಆ ಒಂದು ನಿಟ್ಟಿನಲ್ಲಿ ಅವರು ನನಗೆ ಮಾತಾಡಿದ್ರು ಸರ್ ಅವತ್ತಿನ ದಿವಸ. ಆದ್ರೆ ಈಗ ಹೊಸಬರು ರಾಹುಲ್ ಅಂತ ಡಬಲಿ ಬಂದಿದ್ದಾರೆ, ಅವರಿಗೆ ಇವ್ರ ಹೆಚ್ಚಿನ ಬಗ್ಗೆ ಮಾಹಿತಿ ಇಲ್ಲ. ಅವರು ಕೂಡ ಜೊತೆಗೂ ನಾನು ನಿನ್ನೆ ಮಾತಾಡ್ತೀನಿ. ಅವರು ಈ ಒಂದು ಏನು ಎನ್ಕ್ರೋಚ್ಮೆಂಟ್ ಇದೆ ಸರ್ ಸದ್ಯಕ್ಕಲ್ಲಿ ಅವೆಲ್ಲಾನು ಕೋರ್ಟ್ ಅಲ್ಲಿ ಇದೆ ಅಂತ ಹೇಳ್ತಾರೆ ಸರ್. ಕೋರ್ಟ್ ಅಲ್ಲಿ ಕ್ಲಿಯರ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಏನು ಅಧಿಕಾರಿಗಳು ಇವತ್ತು ದಿವಸ PWD ಆಗಿರ್ಬೋದು, ಕಾರ್ಪೊರೇಷನ್ ಆಗಿರ್ಬೋದು, ಸರ್ಕಾರ ಸಿಟಿ ಬಸ್ ಸ್ಟಾಪ್ ಇದೆ ಸರ್ ಎದುರುಗಡೆ. ಸಿಟಿ ಬಸ್ ಸ್ಟಾಪ್ ಇದೆ ಸರ್ ಹೊಸದು, ಅದ್ರ ಎದುರುಗಡೆ. ಅದಲ್ಲದೆ ಇನ್ನು ಕೆಲವೊಂದು ಕಡೆ ಎನ್ಕ್ರೋಚ್ಮೆಂಟ್ಸ್ ಇದೆ ಸರ್. ಅವೆಲ್ಲ ಸರ್ ಕೋರ್ಟ್ ನಲ್ಲಿ ಇದೆ ಅಂತ ಹೇಳಿಸಿಂದ ಅವರು ಬಿಂದಾಸ್ ಆಗಿ ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಸರ್. ಬಟ್ ಆದ್ರೆ ನಾವೇನ್ ಹೇಳೋದು ಸರ್, ಎಲ್ಲ ಯಾವ್ಯಾವ ಕೋರ್ಟ್ ಅಲ್ಲಿ ಇರಲಿ, ಕೋರ್ಟ್ ಅಲ್ಲಿ ಕ್ಲಿಯರ್ ಆಗಿದ್ದು ಏನಾದ್ರು ಖಾಲಿ ಮಾಡಿಸ್ಕೇಸಿಂದ ಅದಕ್ಕೆ ಟೆಂಡರ್ ಕರಿಬೇಕು. ಅದೇನು ಆಕ್ಷನ್ ಕರಿಸಿಂದ ಅದು ಎಲ್ಲ ಏನು ಇವತ್ತಿನ ದಿವಸ ಮಾರಾಟ ಮಾಡ್ಬೇಕಂತ ನಮ್ದೊಂದು ಬೇಡಿಕೆ ಇದೆ ಸರ್. ನಮ್ಮಲ್ಲಿ ಸಾಕಷ್ಟು ನಮ್ಮ ವ್ಯಾಪಾರಿಗಳು ಕೆಲವೊಂದು ಫುಟ್ಪಾತ್ಗಳು ಆಗಿದ್ದಾವೆ ಸರ್ ಮಾರ್ಕೆಟ್ ನಲ್ಲಿ. ಫುಟ್ಪಾತ್ಗಳು ಎಲ್ಲಿ ಸರ್ ವೈಡ್ ರೋಡ್ ಇರ್ತಾವ ಅಲ್ಲಿ ಫುಟ್ಪಾತ್ಗಳು ಮಾಡ್ಬೇಕು. ಇರೋದು 10 ಫೀಟ್ ರೋಡ್ಗಳಲ್ಲಿ ಒಂದೊಂದು ಸೈಡ್ಗೆ ಅಲ್ಲಿ ಫುಟ್ಪಾತ್ ಮಾಡಿ ಅದು ನೋಡಿ ಯಾವ ಉದ್ದೇಶಕ್ಕಾಗಿ ಮಾಡಿರ್ತಾರ ಗೊತ್ತಿಲ್ಲ. ಈಗ ಆ ಫುಟ್ಪಾತ್ ನೆಕ್ಸ್ಟ್ ಗೆ ವೆಹಿಕಲ್ಸ್ ಹಚ್ಬೇಕು. ವೀಕ್ಲಿ ಅಂದ್ರೆ ಒಂದ್ ದಿವಸ ಈ ಕಡೆ ಒಂದ್ ದಿವಸ ಆ ಕಡೆ ಅಂತೇಳಿ ಏನು ಮಾರ್ಕೆಟ್ ನಲ್ಲಿ ಆ ತರ ಮಾಡಿದ್ದಾರೆ. ಆದ್ರೂ ಕೂಡ ಸರ್ 10 ಫೀಟ್ ನಲ್ಲಿ 4 ಫೀಟ್ ವೆಹಿಕಲ್ ನಿಂತ್ಕೊಳ್ಳೋ ಮುಂದೆ 6 ಫೀಟ್ ಇರ್ತಾವ ಸರ್. ಅಲ್ಲಿ ಜನಗಳು ಓಡಾಡ್ಬೇಕು. ಸಪೋಸ್ ನಾವು ಈ ಫುಟ್ಪಾತ್ ಗಾಡಿ ಒಳಗಡೆ ಹಚ್ಚಿ ಜನರು ಮೂವ್ಮೆಂಟ್ ಆಗ್ತದೆ ಸರ್. ಬಟ್ ವೆಹಿಕಲ್ ಹಚ್ಚಿದ ಬಳಕ ಮೂವ್ಮೆಂಟ್ ಹೆಂಗ್ ಆಗ್ತದೆ ಸರ್? ಮತ್ತು ಸಮಸ್ಯೆ ಏನಂದ್ರೆ ಇವತ್ತಿನ ದಿವಸ ಸರ್ ಪಾರ್ಕಿಂಗ್ ಎಲ್ಲಿ ಟ್ರಾಫಿಕ್ ಎಲ್ಲಿ ಜಮಾಸ್ತ ಇರ್ತದ, ಎಲ್ಲಿ ಪ್ರಾಬ್ಲಮ್ ಇದೆ ಅಲ್ಲಿ ಎಲ್ಲಿ ರೆಗ್ಯುಲೇಟ್ ಮಾಡ್ಬೇಕು ಪೊಲೀಸರಲ್ಲಿ ಯಾರು ಇರಂಗಿಲ್ಲ. ಇವತ್ತು ಬರೀ ಕಲಬುರಗಿನಲ್ಲಿ ಪೊಲೀಸರು ಇವತ್ತು ದಿವಸ ಬರೀ ಫೈನ್ ಹಾಕಕ್ಕಷ್ಟೇ ಇದ್ದಾರೆ ಸರ್. ಪರಂತು ನಮ್ಮ ಟ್ರಾಫಿಕ್ ಸಮಸ್ಯೆಗಳಿಗೆ ಸ್ಪಂದಿಸಿ ಅಲ್ಲಿ ಏನ್ ರೂಲ್ಸ್ ರೆಗ್ಯುಲೇಟ್ ಮಾಡಬೇಕು ಅದಕ್ಕೆ ಯಾರು ಅಲ್ಲಿ ಇರ್ತಾ ಇಲ್ಲ. ಅವ್ರಿಗೆ ಏನಾಗಿದೆ ಸರ್, ನಮ್ಮ ಇಲ್ಲಿಂದ ಸಿಬ್ಬಂದಿ ಪೊಲೀಸ್ ವರ್ಗದವರಿಗೆ ಬರೀ ಮೇಲಿಂದ ಪ್ರೆಷರ್ ಇದೆ. ಅವರಿಗೆ ದಿನಾಲು ಇಷ್ಟು ಟಾರ್ಗೆಟ್ ಅವ್ರು ಮಾಡ್ಬೇಕು, ಇಷ್ಟು ಫೈನ್ ಹಾಕ್ಬೇಕು ಅನ್ನೋದೇ ಇದೆ ಸರ್ ಅವರಿಗೆ. ಪರಂತು ಯಾವುದೇ ರೀತಿಯಿಂದ ಅವರಿಗೆ ನಮ್ಮ ರೂಲ್ಸ್ ರೆಗ್ಯುಲೇಟ್ ಮಾಡಕ್ಕೆ ಅವ್ರಿಗೆ ಅವಕಾಶನೇ ಇಲ್ಲ. ಆ ತರ ಒಂದು ಪರಿಸ್ಥಿತಿಯಲ್ಲಿ ಅವ್ರು ಕೆಲಸ ಮಾಡ್ತಿದ್ದಾರೆ. ಇವತ್ತು ನಾವ್ ಎಲ್ಲಿ ನೋಡ್ತೀವಿ ಸರ್, 3 ಜನ 4 ಜನ ಪೊಲೀಸ್ ಪಾಪ ಅವ್ರು ನಿಂತಿರ್ತಾರೆ. ಅವರು ಬರೀ ಫೈನ್ ಹರಿತಿರ್ತಾರೆ. ಗಾಡಿ ಹೊಡೆಯೋರು ಒಬ್ಬರು ಫೈನ್ ಅವರು, ಒಬ್ಬರು ಸೈಡಿಗೆ ತಗೊಳ್ಳೋರು, ಇದೇ ನಡೆದಿದೆ.
ಅದಲ್ಲದೆ ಸೂಪರ್ ಮಾರ್ಕೆಟ್ ನಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ ಇದ್ರು ಕೂಡ ಈಗ ನೋಡ್ರಿ ನಾವು ಪಾರ್ಕಿಂಗ್ ಇಂದ ಗಾಡಿ ಎಲ್ಲ ನಿಲ್ಲಿಸಿರ್ತೀವಿ, ಮಾಲೀಕರು ಯಾರೋ ಈಗ ನಮ್ಗೆ ಕೆಲಸ ಮಾಡೋದಿರ್ಬೋದು, ಅವು ಗಾಡಿಗಳು ಇನ್ನೂ ದಂಡ ಹಾಕ್ತಿದ್ದಾರೆ. ನಾವು ಕೇಳ್ತಿದ್ವಿ ಫಸ್ಟ್ ನಮ್ಗೆ ಒಂದು ಒಳ್ಳೆ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಡ್ರಿ, ಆಮೇಲೆ ನಾವು ಕರೆಕ್ಟ್ ನಾವು ಮೇಂಟೈನ್ ಮಾಡಿದ್ರೆ ನಾವು ಫೈನ್ ಹಾಕ್ರಿ ಅಂತ ಹೇಳ್ತಾ ಇದ್ವಿ ನಾವು. ಈಗ ನೋಡ್ರಿ ನಾವು ಸುಮಾರು 60-70 ವರ್ಷ ಹಿಂದಿನೆಲ್ಲ ಬಿಲ್ಡಿಂಗ್ಸ್ ಗಳು ಸೂಪರ್ ಮಾರ್ಕೆಟ್ ಅಂತ ಸರ್. ನಾವ್ ಈಗ ತೆಗೆದು ನೀವು ನಿಮ್ದೇ ಪಾರ್ಕಿಂಗ್ ಶಾಪಿಂಗ್ ನಾವ್ ಏನು ಮಾಡೋದಾಗಲ್ಲ ಸರ್, ಅವಾಗ ಪರಿಸ್ಥಿತಿ ಹಂಗಿತ್ತು. ಈಗ ನಾವು ಕೇಳಿದ್ವಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಡ್ರಿ, ಅದ್ರ ಸಲುವಾಗಿ ಇಷ್ಟು ದುಡ್ಡು ಕೊಟ್ಟಿದ್ದಾರೆ ನಿಮ್ಗೆ KKRಗಳಿಂದ, ಆದಷ್ಟು ಬೇಗ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಡ್ರಿ. ನಮ್ಗೆ ಇದು 50,000 ಜನಸಂಖ್ಯೆ ಇದ್ದಾಗ ಇದು ಒಂದು ಅಗ್ನಿಶಾಮಕ ದಳ ಸ್ಟೇಷನ್ ಇದೆ ಸರ್. ನಮ್ಗೆ ಈಗ 10 ಲಕ್ಷಕ್ಕೆ ಹೆಚ್ಚಿನ ಜನಸಂಖ್ಯೆ ಗುಲ್ಬರ್ಗದಾಗಿದೆ. ಟ್ರಾಫಿಕ್ ಜಾಮ್ಸ್ ಸರ್, ಜನ ದಟ್ಟಣೆ ಜಾಸ್ತಿ ಇದೆ. ಒಂದು ಎಂಡಿಗೆ ಇನ್ನೊಂದು ಎಂಡಿಗೆ ಒಂದು ಗಾಡಿ ಹೋಗ್ಬೇಕಂದ್ರೆ ಸುಮಾರು ಒಂದು ತಕ್ಲೀಫಿಂದ ಹೋಗ್ಬೇಕಾಗ್ತದೆ. ಎಲ್ಲೇ ಬೆಂಕಿ ಅವುಗಳ ಅನಾಹುತ ಆಯ್ತಂದ್ರೆ ಅವಾಗ ನಾವು ಈ ಒಂದು ಅಗ್ನಿಶಾಮಕ ದಳ ಟ್ಯಾಂಕರ್ ಬರ್ಬೇಕಂದ್ರೆ ಕೂಡ ಬಹಳಷ್ಟು ಒಂದು 5 ನಿಮಿಷದಲ್ಲಿ ಹೋಗ್ತೀವಿ, ಇವತ್ತು 20 ನಿಮಿಷ ಅರ್ಧ ಗಂಟೆ ಆಗ್ತದೆ ಸರ್. ಆ ತರ ಪರಿಸ್ಥಿತಿ ಇದೆ. ಅದು ಅಲ್ಲದೇನೆ ಸರ್, ಕೆಲವೊಂದು ಏರಿಯಾದಲ್ಲಿ ಈ 24 ಗಂಟೆ ನೀರಿನ ವ್ಯವಸ್ಥೆ LNTದವರು ಸುಮಾರು ವರ್ಷದಿಂದ ಒಂದು ರೋಡ್ಗಳು ಕೆದರೋದು, ಮುಚ್ಚೋದು, ಪೈಪ್ ಹಾಕೋದು, ಮುಚ್ಚೋದು, ಇನ್ನೂ ನೀರೇ ಬಂದಿಲ್ಲ. ನಮ್ಗಂತೂ ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಸೊ ಸಾಕಷ್ಟು ಸಣ್ಣ ಸಣ್ಣ ಏರಿಯಾಗಳಲ್ಲಿ ಏನಾಗಿದೆ ಸರ್, ರೋಡ್ಗಳು ಹೊಡೆದು 2 ವೀಲರ್ಸ್ಗಳು ಮತ್ತು ಜನರ ವಯಸ್ಸು ನಡೀಲಿಕ್ಕೆ ತಕ್ಲೀಫ್ ಆಗ್ತಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್. ಅದ್ರ ಸಲುವಾಗಿ ನಾವು ಈ ಅಗ್ನಿಶಾಮಕ ದಳದವ್ರಿಗೆ ಏನಾದ್ರು ಸರ್, ಗಾಡಿಗಳು ಸಣ್ಣ ಗಾಡಿಗಳು ಆಗ್ಬೇಕು, ಇನ್ನೂ ಹೆಚ್ಚು ಸ್ಟೇಷನ್ಸ್ಗಳು ಬರ್ಬೇಕಂತ ಹೇಳಿದ್ರೆ ಸುಮಾರು 8 ತಿಂಗಳಿಂದ ನಾವು ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾ ಇದ್ದೀವಿ ಸರ್. ನಾವು ಅಲ್ಲಿಂದ ಏನು ನಾವು 4 ಠಾಣೆಗಳು ಇವತ್ತಿನ ದಿವಸ ಯೂನಿವರ್ಸಿಟಿಯಲ್ಲಿ ಒಂದು ಅಗ್ನಿಶಾಮಕ ಠಾಣೆ ಆಗಬೇಕು, ರಾಮ ಮಂದಿರ್ ಸರ್ಕಲ್ ನಲ್ಲಿ ನಂದೂರು ಇಂಡಸ್ಟ್ರಿಯಲ್ ಆಗ್ಬೇಕಂತ ನಾವು ಬರ್ತಿದ್ದಕ್ಕೆ ಪರಮೇಶ್ವರ್ ಅವ್ರ ಕಡೆಯಿಂದ ಒಂದು ಇದನ್ನು ಬಂದಿದೆ ಸರ್, ನೀವು ಪ್ಲೇಸ್ ತೋರಿಸ್ರಿ ಅಂತ ಹೇಳಿ ಒಂದು ಲೆಟರ್ನು ಬಂದ ಸರ್, DC ಅವರಿಗೆ ಬಂದದ, ನಮ್ಮನ್ನು ಕೂಡ ಬಂದ ಸರ್. ಅದಕ್ಕೆ ಫಾಲೋ ಮಾಡೋ ಮನೆ ನಾವು ರೀಸೆಂಟ್ ಆಗಿ 1 ತಿಂಗಳಿಂದ ನಾವು DC ಅವರಿಗೆ ಕೂಡ ಇದ್ರ ಮನವಿ ಮತ್ತೊಂದು ಕೊಟ್ಟಿದ್ದೀವಿ ಸರ್. ಪ್ಲೇಸ್ ಎಲ್ಲ ಈಗ ಏನಾದರೂ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಸರ್, ಈಗ ರೂಲ್ಸ್ ಬಂದಿದ್ದು ಇದು ರೀಸೆಂಟ್ಲಿ ಸರ್. ನೀವು ಹೇಳ್ತಾ ಇರೋದು ಮೊದಲಿಂದ ಬಿಲ್ಡಿಂಗ್ ಎಲ್ಲ ಹಳಿದದ ಸರ್.